ಶೇಖರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶೇಖರಪ್ಪ ಅವರೇ. ಶೇಖರಪ್ಪ ಅವರೇ ನಮಸ್ಕಾರ ರೀ. ಹಲೋ ಹಲೋ ನಮಸ್ತೆ ಮೇಡಮ್. ಹೇಳ್ರಿ ಸರ್, ಯಾರು ಗೆಲ್ತಾರೆ ಕೊಪ್ಪಳದಲ್ಲಿ? ನಮ್ ಕಾಂಗ್ರೆಸ್ ಗೆಲ್ಲುತ್ತೆ ಮೇಡಮ್. ಯಾಕ್ರಿ? ಅವ್ರು ಮತ್ತೆ ಮಹಿಳೆಯರಿಗಂತ ಎಂದು ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ. ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಾರ, ನಮಗೇನು ಕೊಟ್ಟಿಲ್ಲ ಅಂತಿದ್ರು ಅಲ್ಲಿ ಅವ್ರು ಮತ್ತೆ ಗಂಡಸರು ಅಂತಾರ್ರಿ ಮೇಡಮ್ ಅವ್ರ. ಆದ್ರೆ ಹೆಣ್ಮಕ್ಳಿಗೆ ಕೊಟ್ರೇನು ಮತ್ ನಮಗ್ ಕೊಟ್ರಿ ನಾವು ಒಂದಲ್ಲ ಮನೆ ಎಲ್ಲ ಒಂದೇ. 2,000 ರೂಪಾಯಿ ನಿಮ್ಗೆ ಕೊಡ್ತಾರ ಏನ್ ಮತ್ ನಿಮ್ ಮನೆಗೆ? ಹೆಣ್ಮಕ್ಳಿಗೆ ಕೊಡ್ತೀವ್ರಿ ನಾವು. ಅವರೇ ತಗೊಂಡ್ಬರ್ತಾರಿ. ಅವರೇ ಇಟ್ಕೊಂಡ್ರೆ ಸಾಕು, ಮನೆ ನಡೆಸೋರು ಅವ್ರ ಹತ್ರನೇ ಇರ್ಲಿ ಅಂತೀರಿ? ಅವರು ಮನೆಗೆ ಬಳಸ್ತಾರ ಮೇಡಮ್ ಅವ್ರ. ಕರೆಕ್ಟ್. ಏನ್ ಸರ್ಕಾರದ ಇದು ಒಂದು ನಮ್ಗ ಬಡವರಿಗೆ ಅನುಕೂಲ ಆಗೈತೆ ಮೇಡಮ್ ಅವ್ರ. ಅದಕ್ಕೆ ಕಾಂಗ್ರೆಸ್ ಬರುತ್ತೆ ಮೇಡಮ್ ಅವ್ರ. ಓಕೆ, ಒಟ್ಟು ಕಾಂಗ್ರೆಸ್ಸೇ ಬರುತ್ತೆ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಅಂತ. ಮತ್ತೆ ಬಸ್ ಫ್ರೀ ಮಾಡ್ಯಾರ, ಮತ್ತೆ ವಿದ್ಯುತ್ ಬಿಲ್ ಫ್ರೀ, ಮತ್ತೆ ನಮ್ಮಂತ ಕೂಲಿ ಕಾರ್ಮಿಕರಿಗೆ ಮತ್ತೆ ಒಳ್ಳೆ ಒಳ್ಳೆ ಜನಪರ ಕಾರ್ಯಕ್ರಮ ಮಾಡ್ಯಾರಲ್ಲ ಮೇಡಮ್ ಅವ್ರ. ಬಿಜೆಪಿ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಮೋದಿ ಅವರು ಏನ್ರಿ, ಅವರು ಒಟ್ಟ ಶ್ರೀಮಂತರ ಪಕ್ಷ, ಅದು ಬಡವರಿಗೆ ಏನು ಅಂತ ಹೇಳ್ಕೊಡುವಂತ ಏನು ಇದು ಇಲ್ಲ. ಈಗ ನೋಡ್ರಿ 70 ವರ್ಷದವ್ರಿಗೆ ಅಂತ ಒಂದು ಅದು ಯಾವ್ದೋ ಬಿಡುಗಡೆ ಮಾಡ್ಯಾರ. 70 ವರ್ಷದವ್ರು ಹೋಗಿ ಯಾವ್ದೋ ಏನಾರ ಅಲ್ಲಿ ಅರ್ಜಿ ಕೊಡಕ್ ಹೋಗೋದು ಮಾಡೋದು ಸಾಧ್ಯ ಆಗತ್ತಾ ಮೇಡಮ್ ಅವ್ರ? ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಓಕೆ ರೀ, ಧನ್ಯವಾದ ರೀ. ಅವರು ಕಾಲರ್ ಹಿಡಿದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ಕಾರ, ಕೇಳಿಸ್ತಿದ್ಯಾ? ಕೇಳಿಸಿದೆ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಬಸವರಾಜ್ ರೀ. ಬಸವರಾಜ್ ಕ್ಯಾವಟೂರ್ ಅವ್ರು. ಯಾಕೆ? ಯಾಕಂದ್ರ ನರೇಂದ್ರ ಮೋದಿರಿಂದ ಗೆಲ್ತಾನ್ರಿ. ಮೋದಿ ಅವರು ಅನ್ನೋ ಕಾರಣಕ್ಕೆ ಅವ್ರು ಗೆಲ್ತಾರೆ ಅಂತ? ಹ್ಞೂ ಸರ್. ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ? ಗ್ಯಾರಂಟಿಗಳು ಏನ್ ವರ್ಕ್ ಆಗಲ್ಲ ಮೇಡಮ್. ಮೋದಿ ಅದಲ್ರಿ, ಮೋದಿನಿಂದ ಗೆಲ್ತಾನ್ರಿ. ಮೋದಿ ಅನ್ನೋ ಕಾರಣಕ್ಕೆ ಬಸವರಾಜ್ ಅವರೇ ಗೆಲ್ತಾರೆ ಅಂತೀರಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ, ಧನ್ಯವಾದಗಳು. ಎಸ್, ನೋಡಿ, ಒಂದು ಕಡೆ ಲೆಕ್ಕಾಚಾರಗಳು ಅಂತ ಬಂದಾಗ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಏನು ಪೈಪೋಟಿ ಇದೆ, ಕಳೆದ ಬಾರಿಯ ಒಂದಷ್ಟು ರಿಸಲ್ಟ್ ಏನಿದೆ, ಯಾಕಂದರೆ ತುಂಬ ಹತ್ತಿರದಲ್ಲಿ ಒಂದಷ್ಟು ಡಿಫ್ರೆನ್ಸ್, ತುಂಬ ಕಡಿಮೆ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು ರಾಜಶೇಖರ್ ಹಿಟ್ನಾಳ್ ಅವರು. ಸೊ ಈ ಬಾರಿ ಕೂಡ ಈ ಯೋಜನೆಗಳಿಂದ ಮತ್ತು ಅಲ್ಲಿ ಒಂದಷ್ಟು ಸಾಂಪ್ರದಾಯಿಕ ಮತಗಳು ಕೂಡ ಇರೋದ್ರಿಂದ, ಜಾತಿ ಲೆಕ್ಕಾಚಾರಗಳು ಕೂಡ ಇರೋದ್ರಿಂದ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ರಾಜಶೇಖರ್ ಅವ್ರಿಗೇನೆ ಮಣೆ ಹಾಕಿದ್ದಾರೆ. ಆಂಜನೇಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೀ. ಹೇಳಿ ಸರ್, ಯಾರು ಗೆಲ್ತಾರೆ? ಕಾಂಗ್ರೆಸ್. ಯಾಕೆ ಸರ್? ರಾಜಶೇಖರ್ ಹಿಟ್ನಾಳ್ ಅವರು ಗೆಲ್ಲೋದು. ಕಳೆದ ಬಾರಿ ಸೋತಿದ್ರಲ್ಲ, ಏನ್ ಹೇಳ್ತೀರಿ ಅದಕ್ಕೆ? ಕಳೆದ ಬಾರಿ ಸ್ವಲ್ಪ ಇದಾಗಿತ್ತು ಮೇಡಮ್. ಕರಡಿ ಸಂಗಣ್ಣ ಅವ್ರು ಈ ಕಡೆ ಇದ್ರು, ಆ ಕಡೆ ಹಿಟ್ನಾಳ್ ಅವ್ರು ಇದ್ರು. ಈ ಸರಿ ಅವರೇ ಗೆಲ್ತಾರೆ ಅಂತೀರಿ? ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.